ನಮಸ್ಕಾರ, ಹೋಮ್ಗೆ ಸ್ವಾಗತ. ಇನ್ನೇನು ಗೋಕುಲಾಷ್ಟಮಿ ಬಂದೇ ಬಿಡ್ತು. ನಿಪ್ಪಟ್ಟಿಗೆ ತುಂಬ ಬೇಡಿಕೆ ಕೂಡ ಬಂತು. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು ಬಟ್ಟಲು ಹುರುಗಡ್ಲೆ, ಸ್ವಲ್ಪ ಇಂಗು ಹಾಗೂ ಒಂದು ಬಟ್ಟಲು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೌಡರ್ ಆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ರೂಪಕ್ಕೆ ತಂದ್ಕೊಳ್ತಾ ಇದ್ದೀನಿ. ಈ ಹುರುಗಡ್ಲೆ ಸಾಫ್ಟು ಮಾಡುತ್ತೆ, ಹಾಗೆ ಅದು ಕ್ರಿಸ್ಪಿ ಕೂಡ ಮಾಡುತ್ತೆ. ಎರಡೂ ಗುಣ ಹುರುಗಡ್ಲೆಯಲ್ಲಿ ಇದೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಟಲು ಚಿರೋಟಿ ರವೆ ಫುಲ್ಲು ಕ್ರಿಸ್ಪಿ ಮಾಡುತ್ತೆ. ನೀವು ಯಾವುದೇ ಪದಾರ್ಥಕ್ಕೆ ಇದನ್ನು ಹಾಕಿದ್ರೂ ಕೂಡ ಅದು ಕ್ರಿಸ್ಪಿ ಮಾಡುತ್ತೆ. ಇಲ್ಲೂ ಕೂಡ ಚಿರೋಟಿ ರವೆಯನ್ನು ಬಳಸ್ತಿರೋ ಉದ್ದೇಶ ಅದೇ. ಈಗ ನಿಪ್ಪಟ್ಟಿನ ಬೈಂಡಿಂಗ್, ಆ ಹಿಟ್ಟಿನ ಬೈಂಡಿಂಗ್ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕಾಗಿ 1-2 ಚಮಚ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನು ಸೇರಿ ಹದವಾಗಿ ಹುರ್ಕೋತಾ ಇದ್ದೀನಿ. ಈಗ ಇದಕ್ಕೆ 4 ಬಟ್ಟಲು ಅಕ್ಕಿ ಹಿಟ್ಟು, 1 ಬಟ್ಟಲು ಚಿರೋಟಿ ರವೆಗೆ 4 ಬಟ್ಟಲು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅದ್ರ ಘಮ ನಮಗೆ ಹರಡೋದು ಗೊತ್ತಾಗುತ್ತೆ. ತುಂಬ ಡೀಪ್ ರೋಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಅಂದರೆ ಒಂದು ಅಕ್ಕಿ ಹಿಟ್ಟಿನ ಹಸಿ ವಾಸನೆ ಹೋಗುವ ಹಾಗೆ ಹುರ್ಕೊಂಡ್ರೆ ಅದು ಘಮ್ ಅಂತ ಇರುತ್ತೆ. ಅದರ ಅರೋಮಾ ನಿಮಗೆ ಫೀಲ್ ಆಗುತ್ತೆ. ಸೊ ಹೀಗೆ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಹುರಿದು ಒಂದು 7-8 ನಿಮಿಷಗಳ ಕಾಲ ಹುರ್ಕೊಂಡು ಒಂದು ಅಗಲವಾದ ಬಾಯಿ ಇರುವಂಥ ಒಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ನಾದುತ್ತೀವೋ ಅದಕ್ಕೆ ಶಿಫ್ಟ್ ಮಾಡೋದು ಕೂಡ ಒಳ್ಳೆಯದು. ಸ್ವಲ್ಪ ಅಗಲ ಬಾಯಿ ಇದ್ದರೆ ನಮಗೆ ನಾದೋದಕ್ಕೂ ಅನುಕೂಲ, ಈ ಬಿಸಿಯ ಟೆಂಪರೇಚರ್ನ ಕಡಿಮೆ ಮಾಡೋದಕ್ಕೂ ಅನುಕೂಲ. ಈಗ ಇದನ್ನು ಶಿಫ್ಟ್ ಮಾಡಿ ಆಗಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಬಿಸಿ ಆರೋದಕ್ಕೋಸ್ಕರ. ಈಗ ಇದಕ್ಕೆ ರುಬ್ಬಿಟ್ಕೊಂಡಂಥ ಪೇಸ್ಟ್ ಇತ್ತಲ್ಲ, ಹುರುಗಡ್ಲೆ ಕೊಬ್ಬರಿ ಎಲ್ಲ ಹಾಕಿ ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆಗಳನ್ನು ಹಾಕ್ಕೊಂಡ ನಂತರ ಹೆಚ್ಚಿಟ್ಕೊಂಡಂಥ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಕರಿಬೇವನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸ್ತಾ ಹೀಗೆ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ. ನಾದೋದು ಅಂತೀವಿ, ಸಾಟಿ ಹಿಡಿಯೋದು ಅಂತೀವಿ. ಚೆನ್ನಾಗಿ ಹೊಂದಿಸ್ತಾ ಇದ್ದೀನಿ. ಈಗ ಕಡಲೆ ಬೀಜವನ್ನು ಹುರ್ಕೊಂಡು ಸಿಪ್ಪೆ ತೆಗೆದು ಹೀಗೆ ಅದನ್ನು ಬ್ರೇಕ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿದ್ರೆ ಪೌಡರ್ ಆಗಿಬಿಡುತ್ತೆ. ಹಾಗಾಗಿ ನಾನು ಲಟ್ಟಣಿಗೆಯಲ್ಲಿ ಬ್ರೇಕ್ ಮಾಡ್ಕೊಂಡಿದ್ದೀನಿ, 2-3 ಹೋಳಾಗಲಿ ಅಂತ. ಹುರುಗಡ್ಲೆಯನ್ನು ಕೂಡ ಅದೇ ಪ್ರಾಸೆಸ್ನಲ್ಲಿ ಬ್ರೇಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೊಬ್ಬರಿಯನ್ನು ಸಣ್ಣಗೆ ಹೆಚ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿಯಲ್ಲಿ ತುಂಬ ಎಣ್ಣೆ ಅಂಶ ಇರುತ್ತೆ, ಹಾಗೆ ಕಡಲೆ ಬೀಜದಲ್ಲೂ ಕೂಡ ತುಂಬ ಎಣ್ಣೆ ಅಂಶ ಇರುತ್ತೆ. ನೋಡಿ, ಶ್ರಾವಣ, ಚಳಿಗಾಲ, ಮಳೆಗಾಲ ಈ ಸೀಸನ್ಗಳಲ್ಲಿ ಸ್ಕಿನ್ನು ಒಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಯಿಲ್ ಪ್ರಧಾನವಾಗಿರುವಂಥ ವಸ್ತುಗಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಬಹುಶಃ ನಮ್ಮ ಹಿರಿಕರು ಇದೇ ಉದ್ದೇಶಕ್ಕಾಗಿ ಈ ಥರ ರೆಸಿಪಿಗಳನ್ನು ಆಯಾ ಕಾಲಕ್ಕೆ ಮತ್ತು ವಾತಾವರಣಕ್ಕೆ ಹೊಂದುವ ಹಾಗೆ ದೇವರ ನೈವೇದ್ಯದ ಹೆಸರಲ್ಲಿ ರೂಪಿಸಿದ್ರು ಅನಿಸುತ್ತೆ. ಈಗ ಈ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಈಕ್ವಲ್ ಆಗಿ ಬರಲಿ ಅನ್ನೋ ಕಾರಣಕ್ಕಾಗಿ ಮೊದಲೇ ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೆಳ್ಳುವಾಗಿ ಇದನ್ನು ಹೀಗೆ ತಟ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ನಮಗೆ ಕೈಗೆ ಸ್ಟಿಕ್ ಆಗಲ್ಲ. ಚೆನ್ನಾಗಿ ತೆಳುವಾಗಿ ತಟ್ಕೊಂಡು ಇದನ್ನು ನಿಧಾನವಾಗಿ ಎಣ್ಣೆಗೆ ಬಿಡ್ಬೋದು. ನಾವು ಲಟ್ಟಣಿಗೆಯಲ್ಲಿ ಕೂಡ ಚಪಾತಿ ಮಾಡುವ ಹಾಗೆ ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಬೋದು. ನಿಧಾನಕ್ಕೆ ಎಣ್ಣೆಗೆ ಹಾಕಿ, ದಯವಿಟ್ಟು ರಿಫೈನ್ಡ್ ಆಯಿಲ್ಗಳನ್ನು ಬಳಸಿ ಅಥವಾ ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳನ್ನು ಬಳಸಿ. ಡಾಲ್ಡಾನ ಬಳಸಬೇಡಿ. ರೈಸ್ ಬಾಯನ್ ಆಯಿಲು, ಕೋಕೋನಟ್ ಆಯಿಲು ಅಥವಾ ಗ್ರೌಂಡ್ನಟ್ ಆಯಿಲು, ಸನ್ಫ್ಲವರ್ ಆಯಿಲ್ ಯಾವುದನ್ನಾದರೂ ಬಳಸಿ. ಡಾಲ್ಡಾ ಅವಾಯ್ಡ್ ಮಾಡಿ. ಹ್ಯಾಪಿ ಫೆಸ್ಟಿವಲ್.